ನಿಮ್ಮ ಹಿಂದೆ ಬರಲು ಸಿದ್ಧಳಾಗಿರುವರು. ಕಂಡಿಯ ದೇವ ಮಹಾನುಭಾವ. ರೇಣುಕಾ ದೇವ ಹಾಗಾದರೆ ಮತ್ತು ಹೇಳು. ಚೆನ್ನಾಗಿ ಹೇಳೋ. ಸೌಂದರ್ಯ ರಾಣಿ ಕಲಹಂಸ ಕಾಮಿನಿ. ರೇಣುಕಾ ದೇವ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳೋ. ಸೌಂದರ್ಯ ರಾಣಿ ಕಲಹಂಸ ಕಾಮಿನಿ. ಜಗದಂಬಿಕೆಯ ವರದಾಯಿ ಜಗದಂಬಿಕೆಯ ವರದಾಯಿ ಸೌಂದರ್ಯ ರಾಣಿ. ಚೆನ್ನಾಗಿ ಕೇಳು. ಅರಸನ ಮಗಳಾಗಿ ನೀನಿರುವ ಈಗ ಅಡವಿಯ ಗಿಡ ನೆರಳೆ ಚೆನ್ನಯ್ಯ. ರೇಣುಕಾ, ಚೆನ್ನಾಗಿ ಕೇಳು. ಅರಸನ ಮಗಳಾಗಿ ನೀನಿರುವ ಈಗ ಅಡವಿಯ ಗಿಡ ನೆರಳೆ ಚೆನ್ನಯ್ಯ ಯೋಗ. ಕಾಡಲ್ಲಿ ನೆಲೆಸಿ ತರಿಸಿದೆ ಬಾ. ಚೆನ್ನಾಗಿ ಚೆನ್ನಾಗಿ ಕಾಡಲ್ಲಿ ನೆಲೆಸಿ ತರಿಸಿದೆ ಬಾ. ಆಶ್ರಮದ ಜನರಿಲ್ಲ ನಿತ್ಯ ಓಂಕಾರ ದೈವ. ಆಶ್ರಮದ ಜನರಿಲ್ಲ ಬಾ. ನಿತ್ಯ ಓಂಕಾರ ದೈವ. ಸೌಂದರ್ಯ ರಾಣಿ ಕಲಹಂಸ ಕಾಮಿನಿ ಜಗದಂಬಿಕೆಯ ವರದಾಯಿ ಜಗದಂಬಿಕೆಯ ವರದಾಯಿ ಸೌಂದರ್ಯ ರಾಣಿ. ರೇಣುಕಾ, ದೇವ ಸಿರಿ ಸಂಪತ್ತನ್ನು ತೊರೆದು ಹೆಣ್ಣೆಯಿಂದ ಬರುವನೆಂಬ ನಿನ್ನ ಮಾತು ಸರಿಯಲ್ಲ. ಯಾತಕ್ಕೆ ಸರಿಯಲ್ಲ? ಎಲ್ಲ ತಂದೆ ತಾಯಿ ಬಂಧು ಬಳಗ ಹಿರಿಯರಿಗೆ ಇದು ವಿರುದ್ಧವಾಗಿರುತ್ತದೆ. ಹೌದೇ? ಆಲೋಚನೆ ಮಾಡು. ನಿನ್ನ ದುಡುಕು ಮುಂಬಾಳಿಗೆ ಆಗಬಹುದು ಕೆಡುಕು. ಆದ ಕಾರಣ ನೀನು ಮಾತಾಪಿತರೊಂದಿಗೆ ವಿಚಾರ ಮಾಡು. ನೀನು ನಿನ್ನ ತಂದೆಯ ಮಾತಿನಂತೆ ನಡೆಯುವುದು ಉತ್ತಮವಾಗಿ ಕಾಣುವುದು ರೇಣುಕಾ. ಹಾಗಾದರೆ ಮಾತ್ರ ನನ್ನ ಮನದಾಸೆ ಸಾರ್ಥಕ. ನಿನ್ನೆಷ್ಟುದಂತಾಗಲಿ ದೇವ, ನೀನೇ ಮಹಾನುಭಾವ. ಶ್ರದ್ಧ ಸಿದ್ಧರಾಸ್ತಿ ರೇಣುಕಾ ಬಂದ ಕಾರ್ಯಗಳ ಮನಪೂರ್ವಕ. ಮಗಳೇ ರೇಣುಕಾ, ಹೇಳುವಿನ ಕೇಳಪ್ಪಯ್ಯ. ಅದೇನ್ ಚೆನ್ನಾಗಿ ಮಗಳೇ. ಆಲಿಸು ಎನ್ನ ವಾಕ್ಯವ, ನೇ ಎನ್ನಯ ಸಂಕಲ್ಪವ. ಆಲಿಸು ಎನ್ನ ವಾಕ್ಯವ, ನೇ ಎನ್ನಯ ಸಂಕಲ್ಪವ. ಈ ರೇಣುಕೆಯ ಹೃದಯದೇ ಗುಲವ, ಈ ರೇಣುಕೆಯ ಹೃದಯದೇ ಗುಲವ. ಸೇರಿಯ ಮುನಿ ಪುಂಗವ, ಸೇರಿಯ ಮುನಿ ಪುಂಗವ. ಆಲಿಸು ಎನ್ನ ವಾಕ್ಯವ,
ರೇಣುಕಾ? ಎನ್ನಂತರಾಳದಲ್ಲಿ ಜಮದಗ್ನಿ ಎಂಬ ಮುನಿವರರನ್ನು ನಾನು ಬಯಸಿರುವೆನು. ನನ್ನ ಇಷ್ಟಾರ್ಥ ನೆರವೇರಿಸಬೇಕೆಂದು ಕೇಳಿಕೊಳ್ಳುವಿನ ಜನಕ, ಜಗದ ವಿಖ್ಯಾತಿ ಕಾಂತಿ ಕನಕ. ಅಹೋ ನೆನ್ನಿದೆ, ತಂದೆ ನಿನ್ನ ಬುದ್ಧಿಗೆ ಒಂದು ಕವಿತೆ ಹೇಗೆ ಅರ್ಥವಾಗದಂತೆ ಎಲ್ಲಿಗೆ ಹುಚ್ಚಿಡಿ ಅಂತ ಮಾತನಾಡುವಯ್ಯ. ಒಳ್ಳೆ ಹಲಲಲಲಲಲ. ಆ ಗಡ್ಡದ ಗುಡ್ಡದ ಸಾಧು ಸನ್ಯಾಸಿ ಮುರುಳಾದಯ್ಯ. ಕಾಶ್ಮೀರ ರಾಜಕುಮಾರ ಆಗಿ ನೀನು ರಾಜಕುಮಾರನ ಕೈ ಹಿಡುವ ಬಿಟ್ಟು ಈ ರೀತಿ ಮಾತನಾಡುವ ತರವಲ್ಲ ಮಗಳೇ. ನೀನೇನು ತಿಳಿದವಳೆ? ಓ ದುಂಬಿಯ ದೇಹ ಕೇಳುವುದು ಹುಲ್ಲಿನ ಹಾಸಿಗೆ ಬಯಸಲಾರದು. ಓ ದುಂಬಿಯ ದೇಹ ಕೇಳುವುದು ಹುಲ್ಲಿನ ಹಾಸಿಗೆ ಬಯಸಲಾರ ಮುನಿವರನ ಬಯಸಿದೆ ಮುನಿವರನ ಬಯಸಿದೆ ಎಂದ ಮನವಿದು. ಮದುವೆಯ ಅಮಾಡೆಯ ಕರುಣೆಯ ಗೋರೆಯ ಮದುವೆಯ ಅಮಾಡೆಯ ಕರುಣೆಯ ಆಲಿತು ಎನ ವಾಕ್ಯವ ನಿನ್ನಯ ಸಂಕಲ್ಪವ. ತಂದೆ ಮಗಳೇ ರೇಣುಕಾ, ಹೂ ದುಂಬಿಯ ಸ್ನೇಹ ಕೇಳುವುದಾಗಲಿ ಹುಲ್ಲಿನ ಹಾಸಿಗೆಯನ್ನು ಬಯಸಲಾರದು. ಅದರಂತೆ ಜಮದಗ್ನಿ ಮುನಿವರನನ್ನು ರೇಣುಕಾ ಬಯಸಿರುವಳಾಗಲಿ ಅನ್ಯ ಪುರುಷರನ್ನಲ್ಲ. ಕಂಡಿಯ ಜನಕ, ಜಗದ ವಿಖ್ಯಾತಿ ಕಾಂತಿಕರ. ಅಹೋ ಮಗಳೇ, ತಂದೆ ರಣರಂಗದಲ್ಲಿ ಸೋರಣದ ಕಾದಡುವ ಶೌರ್ಯ ಧೈರ್ಯ ಸಾಹಸ ಇರುವ ರಾಜಕುಮಾರರನ್ನು ಕೈ ಹಿಡಿಯುವ ಬಿಟ್ಟು ಸ್ವರ್ಣ ಆಭರಣದಲ್ಲಿ ಶೇಷದಲ್ಲಿ ಇಬ್ಬರು ಸಿದ್ಧಾಗದ ಕೊಟ್ಟು ನೀನು ಈ ರೀತಿ ಮಾತನಾಡುವ ತರವಲ್ಲ ಮಗಳೇ. ನೀನೇನು ತಿಳಿದವಳೆ? ತಂದೆ ಅಲ್ಲಿ ಕಾಣುವ ಕೋಗಿಲೆಯ ಬಣ್ಣ ನಿನ್ನ ಕಣ್ಣಿಗೆ ಹೇಗೆ ಕಾಣುವುದು? ಮಗಳೇ, ಕೋಗಿಲೆಯ ಬಣ್ಣ ಕಪ್ಪಾಗಿದ್ದರು ಹೌದು ಮಗಳೇ, ಅದರ ಕಂಠದಿಂದ ಕುಹು ಎನ್ನುವುದು ಇಂಪಾಗಿ ಕೇಳುವುದಲ್ಲವೇ? ಹೌದು ಮಗಳೇ. ತಂದೆ ಮಗಳೇ, ಹೇಳಿದನು ಕೇಳು. ಅದೇ ಚೆನ್ನಾಗಿ ಹೇಳು ಮಗಳೇ. ಆ